ಪಂಜಾಬ್ ಮಾಜಿ ಡಿಸಿಎಂ ಮೇಲೆ ಗುಂಡಿನ ದಾಳಿ ನಡೆದಿದೆ. ಸುಖೀರ್ ಸಿಂಗ್ ಬಾದಲ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಪಂಜಾಬ್ ಮಾಜಿ ಡಿಸಿಎಂ ಮೇಲೆ ಗುಂಡಿನ ದಾಳಿಯಾಗಿದೆ. ಸುಖಬೀರ್ ಸಿಂಗ್ ಬಾದಲ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಗೋಲ್ಡನ್ ಟೆಂಪಲ್ ಬಳಿ ಫೈರಿಂಗ್ ಮಾಡಿದ್ದಾನೆ ವ್ಯಕ್ತಿ. ಅಮೃತಸರದ ಗೋಲ್ಡನ್ ಟೆಂಪಲ್ ಬಳಿ ಈ ಅಟ್ಯಾಕ್ ನಡೆದಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಪಂಜಾಬ್ನ ಅಮೃತಸರದ ಗೋಲ್ಡನ್ ಟೆಂಪಲ್ ಬಳಿ ಈ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಅಕಾಲಿ ದಳ ಮುಖ್ಯಸ್ಥರಾಗಿರುವ ಸುಖಬೀರ್ ಬಾದಲ್ ಇದೀಗ ಇವರ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಶೂಟೌಟ್ ನಿಂದ ಪಾರಾಗಿದ್ದಾರೆ ಸುಖಬೀರ್ ಸಿಂಗ್ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಪಂಜಾಬ್ನ ಮಾಜಿ ಡಿಸಿಎಂ ಮೇಲೆ ಗುಂಡಿನ ದಾಳಿ ನಡೆದಿದೆ. ಗೋಲ್ಡನ್ ಟೆಂಪಲ್ ಬಳಿ ಫೈರಿಂಗ್ ಮಾಡಿದ್ದಾನಂತೆ ವ್ಯಕ್ತಿ. ಹಾಗಾದ್ರೆ ಯಾವ ಕಾರಣಕ್ಕೆ ಆತ ಫೈರಿಂಗ್ ಮಾಡ್ದ? ಯಾರಾದ್ರೂ ಇದರ ಹಿಂದೆ ಯಾರ್ದಾದ್ರೂ ಕೈವಾಡ ಇದೆಯಾ ಎನ್ನುವ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ. ಅಮೃತಸರದ ಗೋಲ್ಡನ್ ಟೆಂಪಲ್ ಬಳಿ ಈ ಅಟ್ಯಾಕ್ ನಡೆದಿರುವಂತದ್ದು. ಹಾಗಾದ್ರೆ ಏನಿರಬಹುದು ಕಾರಣ? ಎಷ್ಟು ದಿನಗಳಿಂದ ಹೊಂಚು ಹಾಕೊಂಡು ಕಾಯ್ತಾ ಇದ್ದ ಈತ ಎನ್ನುವ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಪಂಜಾಬ್ನ ಮಾಜಿ ಡಿಸಿಎಂ ಮೇಲೆ ಗುಂಡಿನ ದಾಳಿ ಮಾಡಲಾಗಿದೆ. ಒಬ್ಬ ವ್ಯಕ್ತಿ ಏಕಾಏಕಿ ಬರ್ತಾನೆ. ಏಕಾಏಕಿ ಬಂದು ತನ್ನ ಜೇಬಿನಿಂದ ಒಂದು ಏನೋ ಗನ್ನನ್ನ ತೆಗೆದು ಈ ರೀತಿ ಏಕಾಏಕಿ ದಾಳಿಗೆ ಮುಂದಾಗ್ತಾನೆ. ಅಲ್ಲಿರುವಂತಹ ಸೆಕ್ಯೂರಿಟೀಸ್ ಆಗಿರ್ಬೋದು ಅಥವಾ ಅಲ್ಲಿ ಯಾರೆಲ್ಲ ಸಿಬ್ಬಂದಿಗಳು ಇದ್ರು ಅವನ್ನ ತಡೆದಿದ್ದಾರೆ. ಅದೃಷ್ಟವಶಾತ್ ಪಂಜಾಬ್ನ ಮಾಜಿ ಡಿಸಿಎಂ ಸುಖಬೀರ್ ಸಿಂಗ್ ಪಾರಾಗಿದ್ದಾರೆ. ಯಾವುದೇ ರೀತಿಯ ತೊಂದರೆಗಳು ಆಗಿಲ್ಲ ಅವರಿಗೆ. ಹಾಗಾದ್ರೆ ಸುಖಬೀರ್ ಸಿಂಗ್ ಬಾದಲ್ ಮೇಲೆ ಅಟ್ಯಾಕ್ ಮಾಡೋಕೆ ಕಾರಣವಾದ್ರು ಏನು ಅನ್ನೋದನ್ನ ಈಗ ಅಲ್ಲಿನ ಪೊಲೀಸರು ತನಿಖೆ ನಡೆಸಬೇಕು. ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಎಲ್ಲಾ ವಿಚಾರಗಳು ಬಹಿರಂಗ ಆಗುತ್ತೆ. ಫೈರಿಂಗ್ ಮಾಡಿದವನ ಗುರುತು ಪತ್ತೆ ಹಚ್ಚಿದ ಪೊಲೀಸರು. ಉಗ್ರ ನಾರಾಯಣ್ ಸಿಂಗ್ ಚೌರಾ ಎಂಬಾತನಿಂದ ಫೈರಿಂಗ್ ಮಾಡಲಾಗಿದೆ. ಪೊಲೀಸರು ಅಲರ್ಟ್ ಆಗಿದ್ರು. ನಾರಾಯಣ್ ಸಿಂಗ್ ನನ್ನ ಹಿಡಿದು ಸುಖಬೀರ್ ಸಿಂಗ್ ಬೆಂಬಲಿಗರು ನಾರಾಯಣ್ ಸಿಂಗ್ ನನ್ನ ಹಿಡಿದಿದ್ದಾರಂತೆ. ನಾರಾಯಣ್ ಸಿಂಗ್ ನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನಿಜಕ್ಕೂ ಪೊಲೀಸರಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕಾಗುತ್ತೆ. ಫೈರಿಂಗ್ ಮಾಡಿದವನ ಕುರಿತು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಉಗ್ರ ನಾರಾಯಣ್ ಸಿಂಗ್ ಚೌರಾ ಎಂಬಾತನಿಂದ ಈ ಫೈರಿಂಗ್ ನಡೆಯಲಾಗಿದೆಯಂತೆ. ಹಾಗಾದ್ರೆ ಯಾರು ನಾರಾಯಣ್ ಸಿಂಗ್? ಈ ಹಿಂದೆ ಏನಾದ್ರೂ ಅವರಿಗೂ ಇವರಿಗೂ ಲಿಂಕ್ ಇದೆಯಾ? ಯಾವ ವಿಚಾರಕ್ಕೆ ಇವನು ಈ ರೀತಿ ಮಾಡ್ದ? ಸುಖಬೀರ್ ಸಿಂಗ್ ಬಾದಲ್ ಮೇಲೆ ಅಟ್ಯಾಕ್ ಮಾಡೋಕೆ ಕಾರಣವಾದ್ರು ಏನು? ಹಳೆಯ ದ್ವೇಷ ಇತ್ತ? ವೈಷಮ್ಯ ಇಟ್ಕೊಂಡಿದ್ನ ಎನ್ನುವ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ. ಹಾಗಾದ್ರೆ ಇದೀಗ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆಯ ನಡೆಸಿ ಆತನನ್ನ ಬಂಧಿಸಿದ್ದಾರೆ. ಆತ ಯಾರು ಅಂತನೂ ಕೂಡ ಈಗಾಗಲೇ ಮಾಹಿತಿ ಲಭ್ಯವಾಗಿದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಪೊಲೀಸರು ಆತನನ್ನ ವಿಚಾರಣೆಗೆ ಒಳಪಡಿಸಿ ಎಲ್ಲಾ ಮಾಹಿತಿಯನ್ನ ಹೊರಹಾಕಲಿದ್ದಾರೆ. ಆವಾಗ ಎಲ್ಲಾ ವಿಚಾರಗಳು ಕೂಡ ಬಟಾಬಯಲಾಗುತ್ತೆ. ಏನಿರಬಹುದು ಕಾರಣ ಅನ್ನೋದು. ಸುಖಬೀರ್ ಸಿಂಗ್ ಬಾದಲ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಹಾಗಾದ್ರೆ ಫೈರಿಂಗ್ ಮಾಡಿದವನನ್ನ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಗುರುತು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಅವನನ್ನ ಉಗ್ರ ನಾರಾಯಣ್ ಸಿಂಗ್ ಚೌರಾ ಅಂತ ಹೇಳಿ ಗುರುತಿಸಲಾಗಿದೆ. ಫೈರಿಂಗ್ ಮಾಡಿದ ವ್ಯಕ್ತಿ ನಾರಾಯಣ್ ಸಿಂಗ್ ನನ್ನ ಹಿಡಿದಿದ್ದಾರೆ. ಇದೀಗ ಸುಖಬೀರ್ ಸಿಂಗ್ ಬೆಂಬಲಿಗರು ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. Ashwavega English News. Coming soon. Your channel, your voice, your trust.